ಡಿಸೆಂಬರ್ ಮಂತ್ ಬಂತು ಅಂದ್ರೇ ಸ್ಟಾರ್ಟ್ ಆಗುತ್ತೆ ಸೆಲೆಬ್ರೇಷನ್. ಇಲ್ಲಿ ನೋಡಿ ಪ್ಲಮ್ ಕೇಕ್ನ ಮಾಡ್ತಿರೋದು ಇವರು. ಆ್ಯಕ್ಚುಲಿ ಶಿವಮೊಗ್ಗದವರು, ಸೋಲ್ಫುಲ್ ಬೇಕ್ಸ್ ತಿಂದು ಅಂತ ಹೇಳ್ಬಿಟ್ಟು ನಾನು ಇವರಿಂದ ಕೇಕ್ ತರಿಸಿದ್ದೆ ಕೂಡ. ಹಾಗೆ ಇವ್ರು ಏನೇನು ಪ್ರೊಸೆಸ್ ಎಲ್ಲ ತೋರಿಸಿದ್ನಲ್ಲ ಅದು ಬಿಫೋರ್ 1 ಮಂತ್ನೇ ಸ್ಟಾರ್ಟ್ ಆಗಿರುತ್ತೆ. ಡ್ರೈ ಫ್ರೂಟ್ಸ್ನೆಲ್ಲ ವೈನಲ್ಲಿ ಸೋಕ್ ಮಾಡಿಟ್ಟಿರ್ತಾರೆ ಪ್ಲಮ್ ಕೇಕ್ನ ಮಾಡೋದಕ್ಕೆ. ನೀವು ಕೂಡ ಇವ್ರ ಕಡೆ ಆರ್ಡ್ರ್ ಮಾಡ್ಬೋದು. ನಾನು ಆರ್ಡ್ರ್ ಮಾಡಿದ್ದೆ. ನಾನು ಎವ್ರಿ ಇಯರ್ ಒಂಥರ ರಿಚುವಲ್ ಆಗಿಬಿಟ್ಟಿದ್ದೆ. ನಂಗೆ ಕ್ರಿಸ್ಮಸ್ ಬಂತು ಅಂದರೆ ಇವ್ರ ಕಡೆಯಿಂದ ಎವ್ರಿ ಇಯರ್ ನಾನು ಆರ್ಡ್ರ್ ಮಾಡಿ ತರಿಸ್ಕೊತೀನಿ ಕೇಕ್ನ. ನೀವು ಬೇಕಾದ್ರೆ ತರಿಸ್ಕೋಬೋದು. ನಾನು ಇವ್ರ ನಂಬರ್ನ ಶೇರ್ ಮಾಡಿರ್ತೀನಿ, ಹಾಗೆ ಇವ್ರ ಪೇಜ್ ಕೂಡ ಟ್ಯಾಗ್ ಮಾಡಿರ್ತೀನಿ. ನೀವು ಅವ್ರನ್ನ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೆ ಕಳಿಸ್ತಾರೆ. ನೋಡಿ, ಪ್ಯಾಕೇಜಿಂಗ್ ಕೂಡ ತುಂಬ ಪ್ರೀಮಿಯಮ್ ಆಗಿದೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಕೇಕಲ್ಲಿ ಡ್ರೈ ಫ್ರೂಟ್ಸು ಹಾಗೆ ರಮ್ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸಕ್ಕತ್ತ ಎಂಜಾಯ್ ಮಾಡ್ತಾ ಕೇಕ್ ತಿಂತೀರಾ. ಇದೇ ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ಗೆ ನೀವು ಕೂಡ ಆರ್ಡ್ರ್ ಮಾಡ್ಕೋಬೋದು. ನಾನು ಶಿವಮೊಗ್ಗದಿಂದ ಧಾರವಾಡಕ್ಕೆ ತರಿಸಿದ್ದೀನಿ. ಇವರು ಎಲ್ಲ ಕಡೆನೂ ಕೊರಿಯರ್ ಮಾಡ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಂದು ಎವ್ರಿ ಇಯರ್ ರಿಚುವಲ್. ನಂಗೆ ಶಿವಮೊಗ್ಗದಿಂದ ಬಂದರೆ ನನ್ನೊಂಥರ ಚೈಲ್ಡ್ಹುಡ್ ಮೆಮೊರಿ. ಹಾಗಾಗಿ ನಾನು ಎವ್ರಿ ಇಯರ್ ಇವ್ರ ಹತ್ರ ತರಿಸ್ಕೊತೀನಿ ಪ್ಲಮ್ ಕೇಕ್ನ. ಇಲ್ಲೂ ಕೂಡ ಧಾರವಾಡದಲ್ಲಿ ಸಿಗಲ್ಲ ಅಂತಲ್ಲ, ಬಟ್ ನನ್ನೊಂದು ಟ್ರೆಡಿಷ್ನಲ್ ಆಗಿಬಿಟ್ಟಿದೆ ಅದು. ಸೊ ಹಾಗಾಗಿ ಅವ್ರ ಕಡೆಯಿಂದ ತರಿಸ್ತೀನಿ. ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ನೀವು ಕೂಡ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇವ್ರ ಪೇಜ್ನ ಕೂಡ ಟ್ಯಾಗ್ ಮಾಡಿದ್ದೀನಿ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅವ್ರ ಕಡೆ ಎಲ್ಲ ಡೀಟೇಲ್ಸ್ ತೊಗೊಳ್ಳಿ. ಅವರು 1 ದಿನ 2 ದಿನಕ್ಕೆಲ್ಲ ನೀವು ಬಂದುಬಿಡುತ್ತೆ. ಹಾಗೆ ನನ್ನ ಪೇಜ್ ಕೂಡ ಹೀಗೆ ಫಾಲೋ ಮಾಡಿ. ಇನ್ನು ಇದೇ ಥರ ಅಪ್ಡೇಟ್ಗಳಿಗೆ. ಥ್ಯಾಂಕ್ ಯು ಸೋ ಮಚ್.